ಕೊಪ್ಪಳದಲ್ಲಿ ಅಬಕಾರಿ ಪೊಲೀಸರ ದಾಳಿ, ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಗಾಂಜಾ ಸೀಸ್ ಮಾಡಲಾಗಿದೆ. ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ರೇಡ್ ಮಾಡಲಾಗಿದೆ. ತೋಟದ ಮನೆ ಹಾಗೂ ಜಮೀನಿನಲ್ಲಿ ಸಂಗ್ರಹಿಸಿದಂತ ಗಾಂಜಾ ಅಮರೇಶಪ್ಪ ಚಿಲಕಮೌಖಿ ಎನ್ನುವವರ ತೋಟದಲ್ಲಿ ಪತ್ತೆಯಾಗಿದೆ. ದಾಳಿ ಮಾಡ್ತಾ ಇದ್ದಂತೆ ಆರೋಪಿ ನಾಪತ್ತೆ ಆಗಿದ್ದಾರೆ. 6.46 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತ ಗಾಂಜಾವನ್ನ ಸೀಸ್ ಮಾಡಿರೋದು. ಇದು ಕೊಪ್ಪಳದಲ್ಲಿ ಅಬಕಾರಿ ಪೊಲೀಸರು ದಾಳಿ ಮಾಡಿದ ಸಂದರ್ಭದಲ್ಲಿ ಮನೆಯಲ್ಲೇ ಸಂಗ್ರಹಿಸಿಟ್ಟಿದ್ದಂತ ಗಾಂಜಾ ಸೀಸ್ ಮಾಡಿದಂತ ಪ್ರಕರಣ. ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಒಂದು ರೇಡ್ ಅನ್ನ ಮಾಡಲಾಗಿದೆ. ತೋಟದ ಮನೆ ಹಾಗೂ ಜಮೀನಿನಲ್ಲಿ ಗಾಂಜಾ ಸಂಗ್ರಹಿಸಿಟ್ಟಿದ್ರು. ಹೇಗೆ ಇಷ್ಟು ಗಾಂಜಾ ಸಿಕ್ಕಿತ್ತು, ಏನು ಬೆಳೀತಾ ಇದ್ರು, ಎಲ್ಲಿಂದನಾದ್ರು ತರ್ತಾ ಇದ್ರೋ, ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮೇ ಬಿ ಅಧಿಕಾರಿಗಳಿಗೆ ಮಾಹಿತಿ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಒಮ್ಮೆಲೆ ರೇಡ್ ಮಾಡಿದ್ದಾರೆ. ತೋಟದ ಮನೆ, ಜಮೀನು ಎಲ್ಲ ಕಡೆ ರೇಡ್ ಮಾಡಿದಾಗ ಇಷ್ಟು ಗಾಂಜಾ ಸಿಕ್ಕಿರೋದು. ಸುಮಾರು 6 ಕೆಜಿ ಏನೋ ಗಾಂಜಾವನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆದರೆ ದಾಳಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ಮನೆಯ ಮಾಲೀಕರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಪ್ಪಳದಲ್ಲಿ ಅಬಕಾರಿ ಪೊಲೀಸರು ಈ ಒಂದು ದಾಳಿ ಮಾಡಿದ ಸಂದರ್ಭದಲ್ಲಿ ಗಾಂಜಾ ಸಂಗ್ರಹಿಸಿಟ್ಟಿದ್ದು ಗೊತ್ತಾಗಿದೆ. ಈಗ ಎಲ್ಲಿಗೆ ಎಸ್ಕೇಪ್ ಆಗಿದ್ದಾರೆ, ಏನು ಎತ್ತ, ಅವ್ರನ್ನ ಹಿಡಿಬೇಕು. ಇವರು ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು, ಏನು ಕತೆ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು, ಯಾರಾದರೂ ಇವ್ರಿಗೆ ಹೇಳಿದ್ರೋ, ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ತನಿಖೆಯನ್ನು ನಡೆಸಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಅಂದ್ರೆ ಏನಾದರೂ ಮಾಹಿತಿ ಸಿಕ್ಕಿತ್ತಾ ಅಧಿಕಾರಿಗಳಿಗೆ ಈ ಮನೆಯಲ್ಲಿ ಈ ಥರದ ವಸ್ತುಗಳಿದೆ ಹಾಗೆ ಅಂತ? ಹೇಗೆ ನಡೀತಾ ಇದೆ ತನಿಖೆ? ನೀತಿ ಅಂತಂದ್ರೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳಷ್ಟು ಕ್ರೈಮ್ಗಳಾಗ್ತದೆ. ಕ್ರೈಮ್ಗಳಿಗೆ ಅಫೀಮು, ಗಾಂಜಾ ಈ ರೀತಿ ಕೆಲವಷ್ಟು ಆರೋಪಗಳು ಕೇಳಿ ಬಂದಿರ್ತದ್ದು. ಇದ್ರ ಬೆನ್ನಲ್ಲೇ ಸ್ವತಃ ಈಗ ಅಬಕಾರಿ ಇಲಾಖೆಯ ಪೊಲೀಸರು ದಾಳಿ ಮಾಡಿತ್ತು. ದಾಳಿ ವೇಳೆಯ ಸರಿಸುಮಾರು 6.48 ಕೆಜಿಯ ಒಂದು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಅಂತ ಗ್ರಾಮ ಬರುತ್ತೆ. ಲಿಂಗದಳ್ಳಿಯ ಗ್ರಾಮದಲ್ಲಿ ಈ ಒಂದು ದಾಳಿ ಮಾಡಿರುತ್ತದೆ. ದಾಳಿಯಲ್ಲಿ ತೋಟದ ಮನೆಯಲ್ಲಿ ಮತ್ತು ಅದರ ಜೊತೆಗೆ ತೋಟದ ಮನೆಯ ಪಕ್ಕದಲ್ಲಿರುವಂತಹ ಜಮೀನಲ್ಲಿ ಗಾಂಜಾವನ್ನ ಬೆಳೆಯಲಾಗಿತ್ತು. ಇದರ ಖಚಿತ ಮಾಹಿತಿ ಪಡೆದಂತ ಅಬಕಾರಿ ಪೊಲೀಸರು ಏನಂದ್ರೆ ಅಬಕಾರಿ ಪೊಲೀಸ್ ಡಿವೈಎಸ್ಪಿ ಆದಂತ ಭಾರತಿ ಅವರ ನೇತೃತ್ವದಲ್ಲಿ ದಾಳಿ ಮಾಡಿರುತ್ತದೆ. ದಾಳಿಯಲ್ಲಿ ಬರೋಬ್ಬರಿ ಒಣ ಮತ್ತು ಹಸಿಯ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ದಾಳಿ ವೇಳೆ ಅಂದ್ರೆ ಆರೋಪಿ ಇದ್ದಾನೆ, ಜಮೀನಿಯ ಮಾಲೀಕ ಇದ್ದಾನೆ, ಅವರು ನಾಪತ್ತೆ ಆಗಿರುತ್ತದೆ. ಈ ಬಗ್ಗೆ ತನಿಖೆ ನಡೆಸಿದೆ. ಅದರ ಜೊತೆಗೆ ಈಗಾಗಲೇ ಅಂದ್ರೆ ಈ ಗಾಂಜಾವನ್ನ ಮಾರಾಟ ಮಾಡಲಾಗ್ತದೆ, ಅದ್ರ ಜೊತೆಗೆ ಗಾಂಜಾನ ಬೆಳೀತಿದೆ. ಅದು ಆ ಕಾರಣಕ್ಕಾಗಿ ಅಬಕಾರಿ ಒಂದು ಕಾಯ್ದೆ ಅಡಿಯಲ್ಲಿ ಆಗಲೇ ಪ್ರಕರಣ ಕೂಡ ದಾಖಲೆ ಮಾಡಿಕೊಂಡಿದ್ದಾರೆ ಮತ್ತು ತನಿಖೆಗಳನ್ನು ಕೂಡ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಓಕೆ, ಇನ್ನು ಅಂದ್ರೆ ಈ ಹಿಂದೆನೂ ಕೂಡ ಈ ತರದ ಘಟನೆಗಳಿಗೆ ಏನಾದ್ರು ನಡೆದಿತ್ತಾ, ಬೆಳಕಿಗೆ ಬಂದಿತ್ತಾ? ಯಾಕಂದ್ರೆ ಇಷ್ಟು ಪ್ರಮಾಣದಲ್ಲಿ 6 ಕೆಜಿ ಪ್ರಮಾಣದಲ್ಲಿ ಸಂಗ್ರಹಿಸಿಡ್ತಾರೆ ಅಂತ ಅಂದ್ರೆ ಸಹಜವಾಗಿ ಒಮ್ಮೆಲೆ ಈ ಧೈರ್ಯಕ್ಕೆ, ಈ ಸಾಹಸಕ್ಕೆ ಕೈ ಹಾಕಲ್ಲ. ಸೊ ಹಿಂದೆ ಕೇಸ್ ಆಗಿರೋದು ಅಥವಾ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಈ ತರದ್ದು ಏನಾದ್ರು ಇದೆಯಾ ನಾಗರಾಜ್? ನೀತಿ ಏನಂತಂದ್ರೆ ಇದು ಕೆಲವಷ್ಟು ಬಾರ್ಡರ್ ತಾಲೂಕಿನಲ್ಲಿ ಆಗಿರುತ್ತೆ ಘಟನೆಗಳು. ಯಾಕಂತಂದ್ರೆ ಒಂದು ಭಾಗದಲ್ಲಿ ಗಂಗಾವತಿಯ ಅಬಕಾರಿ ಒಂದು ಇದು ಬರುತ್ತೆ, ವ್ಯಾಪ್ತಿ ಬರುತ್ತೆ. ಅಬಕಾರಿ ವ್ಯಾಪ್ತಿಯಲ್ಲಿ ಬಾರ್ಡರ್ ಬರುತ್ತೆ. ಇದು ಒಂದು ಕಡೆ, ಇನ್ನೊಂದು ಕಡೆ ಅಂದ್ರೆ ಕುಷ್ಟಗಿ ತಾಲೂಕು ಬಾರ್ಡರ್ ಬರುತ್ತೆ. ಬಾರ್ಡರ್ ವೇಳೆಯಲ್ಲಿ ಅಂದ್ರೆ ಇಂಥ ಸಂದರ್ಭ ಬಾರ್ಡರ್ ಪ್ರದೇಶ ಇರುತ್ತೆ. ಆ ಬಾರ್ಡರ್ ಪ್ರದೇಶದಲ್ಲಿ ಗಾಂಜಾ ಬೆಳೆದ್ರೆ ಯಾರಿಗೂ ಗೊತ್ತಾಗಲ್ಲ. ಒಂದ್ ವೇಳೆ ದಾಳಿ ಮಾಡಕ್ ಬಂದಾಗ ನಾವು ಆ ಕಡೆ ತಪ್ಸ್ಕೊಂಡು ಹೋಗ್ಬೋದು. ಅಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ ಅಂತ ಏನೋ ನಿಯಮಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಏನಂತಂದ್ರೆ ಗುಡ್ಡಗಾಡು ಪ್ರದೇಶ ಇರುತ್ತೆ. ಗುಡ್ಡಗಾಡು ಪ್ರದೇಶದಲ್ಲಿ ಯಾರು ಬರಲ್ಲ. ಸಾಮಾನ್ಯವಾಗಿ ಏನೋ ರೈತರು ಜಮೀನಲ್ಲಿ ಬೆಳೆ ಬೆಳೆದಿರ್ತಾರೆ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಅಂತೇಳಿ ಕೆಲವೊಂದಿಷ್ಟು ರೈತರು ಈ ಪ್ಲಾನ್ ಮಾಡೋದು. ಕೆಲವೊಂದಿಷ್ಟು ರೈತರು ಪ್ಲಾನ್ ಮಾಡ್ಕೊಂಡು ಏನು ಗಾಂಜಾವನ್ನ ಸಪ್ಲೈ ಮಾಡುವಂತ ದಂಧೆಕೋರ್ ಜೊತೆ ಶಾಮೀಲಾಗಿ ಈ ರೀತಿ ಮಾಡ್ತಿದ್ದಾರೆ. ಅದು ಅತಿ ಹೆಚ್ಚು ಕುಷ್ಟಗಿ ಭಾಗದಲ್ಲಿ ಗಾಂಜಾ ಬೆಳೆಯುತ್ತೆ ಅಂತೇಳಿ ಮಾಹಿತಿ ಸಿಕ್ಕಿರುತ್ತದೆ. ಮಾಹಿತಿ ಮೇಲೆಗೆ ಮಾಹಿತಿ ಮೇರೆಗೆ ಗಂಗಾವತಿಯ ಅಬಕಾರಿ ಇನ್ಸ್ಪೆಕ್ಟರ್ ಜೊತೆಗೆ ಅದ್ರ ಜೊತೆಗೆ ಏನಂತಂದ್ರೆ ಕುಷ್ಟಗಿಯ ಅಬಕಾರಿ ಇನ್ಸ್ಪೆಕ್ಟರ್ ಅವರು ಕೂಡ ಮಾಹಿತಿ ಕಲೆ ಹಾಕಿ ಈ ದಾಳಿ ಮಾಡಿರ್ತದ್ದು. ದಾಳಿಯಲ್ಲಿ ಅಂದ್ರೆ ಈ ಕುಷ್ಟಗಿ ಭಾಗದಲ್ಲಿ ಅತಿ ಹೆಚ್ಚು ಈ ರೀತಿ ಗಾಂಜಾ ಬೆಳೀತದೆ ಅಂತೇಳಿ ಮಾಹಿತಿ ಸಿಕ್ಕಿರುತ್ತೆ. ಅದು ಗುಡ್ಡಗಾಡ ಪ್ರದೇಶದಲ್ಲಿ. ಆ ಕಾರಣಕ್ಕಾಗಿ ದಾಳಿ ವೇಳೆಯಲ್ಲಿ ಈ ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಸಿಕ್ಕಿರುತ್ತದೆ. ಓಕೆ, ಥ್ಯಾಂಕ್ ಯು ನಾಗರಾಜ್, ತಮ್ಮ ಡೀಟೇಲ್ಸ್ಗಾಗಿ.